ಮಂಡ್ಯ ನಗರದ ಸ್ವರ್ಣಸಂದ್ರ ಬಡಾವಣೆಯಲ್ಲಿರುವ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಉದ್ಯಾನವನದಲ್ಲಿ ಹುಣ್ಣಿಮೆಯ ಅಂಗವಾಗಿ ದಾಸೋಹ ಹುಣ್ಣಿಮೆ ಕಾರ್ಯಕ್ರಮ ನಡೆಯಿತು. ಕಾಯಕಯೋಗಿ ಫೌಂಡೇಶನ್ ವತಿಯಿಂದ ನಡೆದ 26ನೇ ದಾಸೋಹ ಹುಣ್ಣಿಮೆಯನ್ನು ಮನ್ಮೂಲ್ ಅಧ್ಯಕ್ಷ ಶಿವಪ್ಪ ಉದ್ಘಾಟಿಸಿದರು. ಹುಣ್ಣಿಮೆ ದಾಸೋಹ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರಾದ ಮಂಜೂರವರು ಪ್ರತಿ ತಿಂಗಳು ಸಹಾಯ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೆ ಸಹಕರಿಸ್ತಾ ಇದ್ದಾರೆ. ಹಾಗೆಯೇ ನಾವು ಈ ರಸ್ತೆಯಲ್ಲಿ ಮೇನ್ ರೋಡಲ್ಲಿ ಯಾವಾಗ ತರ್ತೀವಿ ಊರಿಗೆ ಹೋಗ್ಬೇಕು ಅಂದರೆ ಮೊದಲು ಈ ಪಾರ್ಕ್ ನೋಡ್ತಿದ್ದೋ ಬಂತೆಲ್ಲ ಕೂತ್ಕೊಳ್ತಿದ್ದೋ. ಇವತ್ತು ಈ ಕಡೆ ತಿರುಗಿ ನೋಡಬೇಕು ಹೋಗ್ತಾ ಇರುವಾಗ ಅನಿಸುತ್ತೆ. ಯಾಕಂದರೆ ಅವತ್ತಿನ ಇದಕ್ಕೂ ಇವತ್ತಿಗೂ ತುಂಬ ವ್ಯತ್ಯಾಸ ಇದೆ. ಮತ್ತು ಈ ಜಾಗನ ಹೊಸದಾಗಿ ಮಾಡಿದ್ದಾರೆ. ಈಗ ಇದನ್ನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ನಡೆದಾಡುವ ದೇವರು ಸ್ವಾಮೀಜಿಗಳ ಒಂದು ಆಶೀರ್ವಾದ ಎಲ್ಲರಿಗೂ ಮೇಲೆ ಇರ್ತದೆ. ಇನ್ನೂ ನಾವೆಲ್ಲ ಸಹಕಾರ ನೀಡ್ತೀವಿ. ಇನ್ನೂ ಹೆಚ್ಚಿನಾಗಿ ಈ ಜಾಗನ ಅಭಿವೃದ್ಧಿಪಡಿಸ್ಲಿ. ಸ್ವಾಮೀಜಿಗಳ ಹೆಸರು ಇನ್ನೂ ಉನ್ನತವಾಗಿ. ನಗರಸಭೆ ಮಾಜಿ ಸದಸ್ಯೆ ಕೆ ವಿದ್ಯಾಮಂಜುನಾಥ್ ಅಧ್ಯಕ್ಷತೆ ವಹಿಸಿ ಇಂಜಿನಿಯರ್ ವಿಎಂ ಮಹೇಂದ್ರ ವೀರರಾಜಪುರ ದಾಸೋಹಕ್ಕೆ ಚಾಲನೆ ನೀಡಿದರು. ಸ್ವಾಮೀಜಿಯವರ ಹುಣ್ಣಿಮೆ 26ನೇ ಹುಣ್ಣಿಮೆ ದಾಸೋಹ. ಈ ದಾಸೋಹ ಹೀಗೆ ನಿರಂತರವಾಗಿದೆ. ಅವರು ತ್ರಿವಿಧ ದಾಸೋಹಿಗಳು. ಅವರ ಹೆಸರಲ್ಲಿ ಈ ಪುಣ್ಯ ಸ್ಮರಣೆ ಕೆಲಸಗಳಾಗ್ತಿದೆ. ಈ ಎಲ್ಲ ಕೆಲಸ ಕಾರ್ಯಗಳ ಎಲ್ಲರೂ ತಾವು ಒಕ್ಕಲೂರಿನಿಂದ ಕೈ ಜೋಡಿಸಿ ಈ ಕಾರ್ಯ ಇನ್ನೂ ಯಶಸ್ವಿತವಾಗಿ ನಡೆಯಕ್ಕೆ ನಿಮ್ಮೆಲ್ಲರ ಆರೈಕೆ ಮತ್ತು ಕೈಗೂಡಿಸುವಿಕೆ ಮುಖ್ಯ. ಎಲ್ಲರೂ ಇದ್ರ ಜೊತೆ ಸಹಕರಿಸಿ. ಇವಾಗ ಸಂಜೆ ಟೈಮ್ ಮೋಸ್ಟ್ಲಿ ಕರಾಟೆ ಕೂಡ ಇಲ್ಲಿ ಆಗ್ತಾ ಇದೆ. ಗ್ರಂಥಾಲಯ, ಕರಾಟೆ ಎಲ್ಲ ಇದೆ. ಹೀಗೆ ಇದ್ರ ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮೂಡಾ ಮಾಜಿ ಸದಸ್ಯೆ ಕಾವ್ಯ ಸೋಮಶೇಖರ್, ಜೆಎಲ್ಎಂ ಸಂಘಟನೆಯ ಮುಖಂಡರಾದ ಎಂಎಸ್ ಮಂಜುನಾಥ್, ಶಿವಾನಂದ್, ಮೆಣಸಗೆರೆ ಶಿವಲಿಂಗಪ್ಪ, ಅವ್ವೇರಹಳ್ಳಿ ಬಸವಲಿಂಗು, ದಿನೇಶ್ ಬನ್ನಂಗಾಡಿ ಹಾಗೂ ಹಿಂದುಳಿದ ವರ್ಗಗಳ ಮುಖಂಡ ಎಲ್ ಸಂದೇಶ್ ಸೇರಿದಂತೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು.